ಇದೀಗ ಪ್ರಸ್ತುತಪಡಿಸಲಿರುವ ನಾಟಕ ಕೆ ಪುಟ್ಟಸ್ವಾಮಿ ಮತ್ತು ಕೃಪಾಕರ ಸೇನಾನಿಯವರ ಜೀವಜಾಲ ಕೃತಿ ಆಧಾರಿತ ವಾಲ್ಪರೈ. ರಂಗರೂಪ, ನಿರ್ದೇಶನ ಪ್ರಶಾಂತ್ ಉದ್ಯಾವರ್. ಚೆಕ್ ಮಾಡಿ ಗೀಟರ್
ಕಿರಣಗಳು ಸೆಣಸುತ್ತಿದ್ದವು ನಮ್ಮೊಂದಿಗೆ. ನಡು ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲು. ಅದರ ಏಕತಾನತೆಯನ್ನು ಮುರಿಯುವವರೇ ನಾವು ಶೋಲಾಕಾಡುಗಳು. ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶಗಳನ್ನು ಬರೆದಿರುವ ಹಾಗೆ ಹರಿಯುವ ಹಳ್ಳ ಕೊಳ್ಳಗಳು. ಅನೇಕ ಪ್ರಾಣಿ ಪಕ್ಷಿ ಜೀವ ಸಂಕುಲಗಳಿಗೆ ಆಶ್ರಯ ತಾಣವಾಗಿದ್ದೆವು ನಾವು. ಒಂದರ್ಥದಲ್ಲಿ ಕೊಕ್ಕೆತ್ತಲು ಖಂಡ ಎಂದು ಹೆಸರಾಗಿದ್ದ ಆಫ್ರಿಕಾದಂತೆ ಹೊರಗಿನ ಜನರಿಗೆ ಪರಿಚಯವಿರದ ಈ ಪ್ರದೇಶ ತಮಿಳುನಾಡಿನ ವಾಲ್ಪರೈ. ನಾಟ್ಯದ ಹುಡುಗಿರೇ ಬಂದಿಲ್ಲ. ಹೌದಲ್ಲ, ಎಲ್ಲರೆಲ್ಲ ಅರೆ ಹೌದಲ್ಲ, ಇನ್ನೆಂತನ ಆರಂಭ ಬಂದಂಗ. ಅಮ್ಮ ಕಾಡದೇವತೆ ನಮ್ಮನ್ನೆಲ್ಲ ಕಾಪಾಡಮ್ಮ. ಅಮ್ಮ ಭೂಮಿ ತಾಯಿ ನಮ್ಮನ್ನೆಲ್ಲ ಸಲಹಮ್ಮ ತಾಯಿ.
ತಾನು ಒಂದು ಚಕ್ರಯುಗದಲ್ಲಿ ಸಿಕ್ಕಿಬಿಟ್ಟಿರುವುದು ತಿಳಿಯುವಾಗ ತಡವಾಯಿತು. ಮಾರ್ಷ್ ಕುದುರೆಯ ಮೇಲೆ ಹೇರಿಕೊಂಡು ಬಂದ ತಿನಿಸುಗಳೆಲ್ಲ ಮುಗಿಯುತ್ತಾ ಬಂತು. ತಾನು ನುಸುಳಿ ಬಂದ ದಾರಿಯನ್ನು ಮತ್ತೆ ಹುಡುಕಿ ಮರಳುವ ಪ್ರಯತ್ನವೂ ಸಫಲವಾಗಲಿಲ್ಲ. ಏನೇ ಆದರೂ ಎದುರಾದ ಸವಾಲುಗಳಿಗೆ ಕುಕ್ಕದೆ ಮುಂದುವರೆದ ಮಾರ್ಷ್. ಆದರೆ ನಡೆದ ದಾರಿಯಲ್ಲಿ ಅವನಿಗೊಂದು ಆಶ್ಚರ್ಯ ಕಾದಿತ್ತು. ಮಾರ್ಷ್ ನಡೆದು ಮುಂದೆ ಸಾಗುತ್ತಿದ್ದಂತೆ ಅವರಿಗೆ ಜನರು ಓಡಾಡಿ ಸವಿದಂತಿರುವ ಇರು ಹಾದಿಯೊಂದು ಪ್ರತ್ಯಕ್ಷವಾಯಿತು. ಬಹುಶಃ ಮರುಭೂಮಿಯ ನಡುವೆ ಮರೀಚಿಕೆ ಕಂಡಂತಾಯಿತು ಅವನಿಗೆ. ಅದೇ ಜಾಡನ್ನು ಹಿಡಿದು ಮುಂದೆ ಸಾಗುವಾಗ ನಾಲ್ಕಾರು ಪುಟ್ಟ ಗುಡಿಸಲಿರುವ ಒಂದು ಹಾಡು ಪ್ರತ್ಯಕ್ಷವಾಯಿತು. ಯಾವ ಹಾಡಿ? ಅದೇ ನಮ್ಮ ಆದಿಜನರ ಹಾಡಿ. ಅದೇ, ಓ ದೇವರೇ, ಕಡೆಗೂ ದಾರಿ ಕರುಣಿಸು. ಏನೋ ಮಾರಾಟ ಮಾಡ್ತೀರಾ? ಏನ್ ಮಾರಾಟ ಮಾಡ್ತೀರಿ? ಅವನೇನ್ ಬಗತ್ತಿದ್ದಾನೋ, ನಾನೇನ್ ಕೇಳ್ತಿದ್ದೇನೋ ಏನೋ. ನಿಮ್ಮ ಭಾಷೆ ನಂಗೆ ಬರೋದಿಲ್ಲ ಸ್ವಾಮಿ. ಹೀಗೆ ಮಾರ್ಷಿಗೆ ಪರಿಚಯವಾದವನೇ ಮಾರ್ಷಿಗೆ ಆ ಮನುಷ್ಯನೊಡನೆ ಸ್ನೇಹ ಸಂಪಾದಿಸಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಪೂರ್ಣಚ್ಚಿಯ ನೆರವಿನಿಂದ ಇಡೀ ಅರಣ್ಯದ ಅನ್ವೇಷಣೆ ಮಾಡಿದ ಮಾರ್ಷ್ ಪ್ರದೇಶದ ನಕ್ಷತ್ರ ಆರಿಸಿದ. ಅಷ್ಟಿಷ್ಟು ಕಲಿತ ಮಾರ್ಷ್ ಮುಂದೆ ಬರಲಿ ವ್ಯಾಪಾರ ಅಭಿವೃದ್ಧಿಯ ಚಿಂತನೆಗಳನ್ನು
ನಾನೇ ನಾನೇ ನಂದಾನೇ ನಾನೇ ನಂದಾನೇ ನಾನೇ ನಂದಾನೇ ನಾನೇ. ಇಲ್ಲಿಂದಲೇ ಮುಂದೆ ಪೂರ್ತಿ ವಾಲ್ಪರೆಯ ಚಿತ್ರಣವೇ ಬದಲಾಯಿತು. ವಾಲ್ಪರೆ ಕಾಡಿನ ಮುಂದಿನ ದಿನಗಳ ದುರಂತದ ಬೀಜದಲ್ಲಿ ಚಹಾ ಗಿಡದ ರೂಪದಲ್ಲಿ ಚಹಾ ಗಿಡಗಳು ಹುಲಸಾಗಿ ಬೆಳೆಯುವ ಧಾವಂತದಲ್ಲಿ ನಮ್ಮನ್ನೆಲ್ಲ ಕಳೆದರು. ಹೀಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಸಮಾಧಿಯ ಮೇಲೆ ಇವರ ಅಭಿವೃದ್ಧಿಯ ಪತಾಕೆಯನ್ನು ಹಾರಿಸಿದರು. ಅಲ್ಲಿಗೆ 1934ರಲ್ಲಿ ಮಾರ್ಚ್ನ ಅಧ್ಯಾಯವೊಂದು ಮುಗಿಯಿತು. ಆದರೆ ಕತೆ ಇಲ್ಲಿಗೆ ಕೊನೆಯಾಗುವುದಿಲ್ಲ. ಇದು ಈ ವಾಲ್ಪರೆನ ದುರಂತದ ಆರಂಭವಷ್ಟೇ. ಮುಂದೆ ನಡೆದದ್ದು ಒಂದು ಮಹಾದುರಂತ. ಸ್ವಾತಂತ್ರ್ಯೋತ್ತರದಲ್ಲಿ ಈ ಚಹಾದ ಬೆಲೆ ಭಾರತದ ಅಗ್ರಗಣ್ಯ ಕೈಗಾರಿಕೆ ಉದ್ಯಮಿಗಳನ್ನು ಕೈಬೀಸಿ ಕರೆಯಿತು. ಇಲ್ಲಿಂದ ಮುಂದೆ ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು. ಪ್ರಭಾವದ ನೆರವಿಲ್ಲದ ನಾವೆಲ್ಲ ಮತ್ತೆ ನೆಲಕ್ಕೆ ಉರುಳಿದೆವು. ಅಷ್ಟರಲ್ಲಿ ಮತ್ತೆ
ಇದೀಗ ವಾಲ್ಪರೆ ಹಸಿರು ಕಂಬಳಿ ಹೊದ್ದು ಮಲಗಿದಂತಿದೆ. ಹಿಂದಿನ ಸೊಬಗು ಮತ್ತು ವೈಭವದ ಸಣ್ಣ ಕುರುಹು ಉಳಿಯದಂತೆ ಮಾಡಿದ ಮಾನವ ಸಾಮರ್ಥ್ಯಕ್ಕೆ ಇದು ಬಿಂಬವಾಗಿದೆ. ನಾವಾದರೂ ಹೇಗಾದರೂ ಬದುಕಿಕೊಂಡೆವು. ಆದರೆ ನಮ್ಮನ್ನು ಅವಲಂಬಿಸಿ ಬದುಕಿರುವ ಇತರ ಜೀವ ಸಂಕುಲಗಳ ಗತಿ ಮುಂದೆ ನಡೆದದ್ದು ಈ ಜೀವ ಸಂಕುಲಗಳ ಮಾರಣ ಹೋಮ, ಮಾರಣ ಹೋಮ, ಮಾರಣ ಹೋಮ. ನಮ್ಮ ಈ ಕಾಡಿನಲ್ಲಿ ಆಧಿಪತ್ಯ ಸ್ಥಾಪಿಸಿಕೊಂಡು ಬಂದಿದ್ದವು ಈ ಸಿಂಹವಾಲದ ಕೋತಿಗಳು. ಅಪರೂಪದ ಈ ಸಿಂಹಬಾಲದ ಕೋಟಿಗಳು ಒಂದು ಕಾಲಘಟ್ಟದಲ್ಲಿ ಈ ಕಾಡಿನೆಲ್ಲೆಡೆ ಆವರಿಸಿಕೊಂಡು ಈ ಕೋಟಿಗಳು ಕೂಡ ಕ್ರಮೇಣವಾಗಿ ಕ್ಷೀಣಿಸಿದವು. ವಾಲ್ಪರೆಯಲ್ಲಿ ವಾಲ್ಪರೆಯ ಮಧ್ಯದಲ್ಲಿ ಪುದುತೋಟವೆಂಬ ತೋಟವಿತ್ತು. ನೆಲ ತಪ್ಪಿದ ಸುಮಾರು 30 ಸಿಂಹಬಾಲದ ಕೋಟಿಗಳು ಇಲ್ಲಿ ಆಶ್ರಯ ಪಡೆದಿವೆ. ಎಂದು ಭೂಸ್ಪರ್ಶವನ್ನೇ ಮಾಡದೆ ವೃಕ್ಷವಾಸಿಗಳಾಗಿ ಬದುಕುತ್ತಿದ್ದ ಇವು ಈಗ ಮರದಿಂದ ಮರಕ್ಕೆ ಹತ್ತುವಂತಿಲ್ಲ. ಏಕೆಂದರೆ ನಾವೀಗ ನೆಲಸಮವಾಗಿದ್ದೇವೆ. ಹೀಗೆ ರಸ್ತೆ ದಾಟುವ ಹೀಗಾಗಿ ನಾಗರಿಕ ಬುದ್ಧಿಲ್ಲದ ಹಲವಾರು ಕೋತಿಗಳು ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ. ಓ ಮಾನವರೇ, ದಯವಿಟ್ಟು ನಮ್ಮನ್ನು ಬದುಕಲು ಅವಕಾಶ ಕೊಡಿ. ಅದು ಸಾಧ್ಯವಿಲ್ಲ. ಇಲ್ಲದಿದ್ದರೆ ಬೇರೆ ಮರಣವನ್ನಾದರೂ ಕರುಣಿಸಿ. ದಯಾಮರಣಕ್ಕೂ ಅವಕಾಶವಿಲ್ಲ ಇವುಗಳಿಗೆ. ಏಕೆಂದರೆ ಇವು ಕೆಂಪು ಪಟ್ಟಿಯಲ್ಲಿರುವ ಜೀವಿಗಳು. ನಮ್ಮನ್ನು ಬೇರೆ ಕಡೆ ಆದರೂ ಸ್ಥಳಾಂತರಿಸಿ. ಇದು ಕೂಡ ಅಸಾಧ್ಯ. ಹಾಗಾದರೆ ನಾವು ಮುಂದೇನು ಮಾಡುವುದು? ದಯವಿಟ್ಟು ನಮ್ಮನ್ನು ಬದುಕಿಸಿ, ದಯವಿಟ್ಟು ನಮ್ಮನ್ನು ಬದುಕಿಸಿ. ಕೊನೆಗೆ ಉಳಿದಿರುವ ಕೋತಿಗಳು ಊರಿನ ಕಸದ ತೊಟ್ಟಿಯಲ್ಲಿ ಆಶ್ರಯ ಪಡೆದವು. ಒಂದು ಕಾಲದಲ್ಲಿ ಅಪಾರ ಸಂಖ್ಯೆಯಲ್ಲಿದ್ದ ಈ ಕೋತಿಗಳು 2000ಕ್ಕೆ ಇಳಿದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತು. ಇವುಗಳ ನಡುವೆ ವಿಪರ್ಯಾಸವೆಂದರೆ ಪ್ರತಿಭಟನೆ ಮಾಡಬೇಕಿದ್ದ ಸಿಂಹಬಾಲದ ಕೋತಿಗಳು ಎಲ್ಲೋ ಅಡಗಿ ತಮ್ಮ ಅವನತಿಯ ದಿನಗಳನ್ನು ಎಣಿಸುತ್ತಿವೆ. ಮನುಷ್ಯರ ಸುಳಿವೇ ಇಲ್ಲದ ಈ ವಾಲ್ಪರೆಯ ಇದ್ದ ಕಾಡಲ್ಲಿ ಈಗ ಜನಸಂಖ್ಯೆ ಲಕ್ಷಕ್ಕೂ ಮೀರಿದೆ.
ಎಂದು ಹಾಡು ಹಕ್ಕಿಗಳಾಗಿದ್ದ ಶರೀರಿ ವರ್ಷಗಳು ಬದುಕುಳಿಯುವ ಛಲವನ್ನು ತೋರಿವೆ. ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳು ನಮ್ಮ ಬದುಕಿಗೆ ಆಧಾರಗಳಾಗಿವೆ. ಆದರೆ ಈಗ ಆ ಸ್ವಚ್ಛ ನೀರು ಕೊಳಚೆ ನೀರಿನ ಚರಂಡಿಗಳಾಗಿವೆ. ಇದೇ ನೀರನ್ನು ಕುಡಿಯುವುದು ನಮ್ಮ ಅನಿವಾರ್ಯತೆ. ಈಗ ನಮ್ಮ ಬದುಕು ಮುಂದೆ ಹೇಗಿರುತ್ತೋ ಗೊತ್ತಿಲ್ಲ. ಆದರೆ ಈ ನಮ್ಮ ನೋವಿನ ನಡುವೆಯೂ ಮುಂಚಾನೆ ಬೇಗ ಎದ್ದು ರಾಗವಾಗಿ ಹಾಡುವುದನ್ನು ಮಾತ್ರ ನಾವು ಬಿಟ್ಟಿಲ್ಲ. ಹಾಡುವುದು ಇವುಗಳ ಅನಿವಾರ್ಯತೆ, ಅವುಗಳ ಕರ್ಮ. ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ಎಸಗಿದ ಅತ್ಯಾಚಾರವಿದು. ಈ ಜನಾಂಗಕ್ಕೆ ಇದರ ಬಾಧೆ ತಟ್ಟದೇ ಇರಬಹುದು. ಆದರೆ ಇದಕ್ಕೆ ಸಂಬಂಧವೇ ಇಲ್ಲದ ಮುಂದಿನ ಜನಾಂಗ ಮತ್ತು ಇತರ ಜೀವ ಸಂಕುಲ ಇದರ ದುರಂತರ ಶಾಪಕ್ಕೆ ತುತ್ತಾಗುತ್ತಾರೆ. ಮನುಷ್ಯರು ಎಷ್ಟೇ ಕೆಟ್ಟ ಕೆಲಸ ಮಾಡಿದರೂ ನಾವು ಅವರನ್ನು ಕ್ಷಮಿಸುತ್ತೇವೆ. ದಯವಿಟ್ಟು ಮುಂದಿನ ಜನಾಂಗಕ್ಕಾದರೂ ಪರಿಶುದ್ಧವಾದ ನೀರು, ಮಲಿನಗೊಳ್ಳದ ಗಾಳಿ, ಸ್ವಚ್ಛ ಸಮುದ್ರ, ನೀಲಿ ಆಕಾಶಗಳನ್ನು ಬಿಟ್ಟು ಹೋಗಬೇಕಲ್ಲ. ನೀಲಿ ಆಕಾಶಗಳನ್ನು ಬಿಟ್ಟು ಹೋಗಬೇಕಲ್ಲ. ಮತ್ತೆ ನಾವು ಇದೇ ಹಾದಿಯಲ್ಲಿ ನಡೆಯುತ್ತಲೇ ಇರುತ್ತೇವೆ. ಸೃಷ್ಟಿ 4ನೇ ತರಗತಿ. ರಿತ್ವಿ 2ನೇ ತರಗತಿ. ಆಸ್ತಾ 3ನೇ ತರಗತಿ. ಲಿಖಿತ್ 3ನೇ ತರಗತಿ. ಚಿರಾಗ್ 5ನೇ ತರಗತಿ. ಆರಾಧ್ಯ 6ನೇ ತರಗತಿ. ಚಾರ್ವಿ 6ನೇ ತರಗತಿ. ಮಾಧುರ್ಯ 10ನೇ ತರಗತಿ. ವಿಭಾ 9ನೇ ತರಗತಿ. ಲಹರಿ 9ನೇ ತರಗತಿ. ದಕ್ಷ 10ನೇ ತರಗತಿ. ಸಾತ್ವಿಕ್ 8ನೇ ತರಗತಿ. ತೇಜಸ್ 9ನೇ ತರಗತಿ. ಅದ್ವಿಕ್ 8ನೇ ತರಗತಿ. ಸನ್ನಿಧಿ 10ನೇ ತರಗತಿ.